ಸಿ ನನಗೆ ಆ ಥರ ಸಿನಿಮಾದು ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಈ ಸಿನಿಮಾ ಸಂಬಂಧಪಟ್ಟಂಗೆ ನಾನು ಯಾವತ್ತಿಗೂ ಥ್ಯಾಂಕ್ಫುಲ್ ಆಗಿರೋದು, ನೆನಪಲ್ಲಿ ಇಟ್ಕೊಳ್ಳೋದು ನನ್ನ ಫ್ಯಾಮಿಲಿಗೆ, ಸ್ಪೆಷಲಿ ನನ್ನ ತಂದೆ ತಾಯಿ ಆ್ಯಂಡ್ ನನ್ನ ವೈಫ್. ಯಾಕಂದರೆ ಈ ಸಿನಿಮಾ ಟೈಮ್ ಹೆಂಗಿತ್ತಂದರೆ, ನಾವು ಮದುವೆ ಆದಾಗಿಂದನೂ, ಮದುವೆ ಆಗಿ 1 ತಿಂಗಳಾದಮೇಲೆ ಶೂಟಿಂಗ್ ಶುರು ಮಾಡಿದ್ದು. ಬಟ್ ಸಿನಿಮಾ ರಿಲೀಸ್ ಟೈಮಲ್ಲೂ ನನಗೆ ಮಗು ಆಯಿತು. ಮಗು ಆದಾಗ ಎಷ್ಟು ಟೈಮ್ ನಾನು ಕೊಡಬೇಕಿತ್ತು, ಅದ್ರ ಜೊತೆಗೆ ಈ ಸಿನಿಮಾಗೆ ಪ್ರಮೋಷನ್ಗೂ ನಾನು ಅಷ್ಟೇ ಹೋಗಬೇಕಾಗಿತ್ತು. ಬಟ್ ಶಿ ವಾಸ್ ವೆರಿ ಸಪೋರ್ಟಿವ್. ತುಂಬ ಅವಳು ನನಗೆ ಸ್ಟ್ರೆಂತಾಗಿ ನಿಂತಳು. ಸೊ ನನ್ನ ವೈಫ್, ಅವಳನ್ನ ಮಾತ್ರ ನಾನು ಈ ಸಿನಿಮಾ ಅಂದಾಗ ನನಗೆ ಅದೇ ಕಣ್ಣಿಗೆ ಬರೋದು. ಎಷ್ಟೋ ಜನ ರಿಯಾಕ್ಷನ್ನು ಈಗ ನೀವು ಕೇಳ್ಬೋದು, ನನಗೇನೋ ಖುಷಿಯಾಗಿದೆ ಅಂತ. ಅದು ಯಾವುದು ನನಗೇನಷ್ಟು ಇದೆಲ್ಲ. ಸಿನಿಮಾ ಆಯಿತು, ಸಿನಿಮಾ ಹಿಟ್ ಆಯಿತು, ಅದು ಹೋಯಿತು. ಬಟ್ ಎಟ್ ದಿಸ್ ಮೊಮೆಂಟ್ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ವೈಫ್. ಸ್ಪೆಷಲಿ ನನ್ನ ಮಗು, ಅವಳು ಹ್ಯಾಂಡಲ್ ಮಾಡಿದ ರೀತಿ, ಈ ಕ್ರೈಸಿಸ್ನ ಅವಳು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನನಗೆ ಗೊತ್ತಿತ್ತು ನನ್ನ ನೆಸೆಸಿಟಿ ತುಂಬ ಇದೆ ಅಂತ. ಬಟ್ ಹೊರಗಡೆ ಪ್ರಮೋಷನ್ ಹೋಗಬೇಕು ಅಂದರೆ ಈಗ ನನಗೆ ಪ್ರಶಾಂತ್ ಕೂಡ ಮಾತು ಕಮ್ಮಿ, ಸಂಕೋಚ ಸ್ವಭಾವ. ಸೊ ಬಾಸ್ ನೀವು ಮಾಡಿ ಬಾಸ್, ಲಾಸ್ಟ್ ಮಿನಿಟ್ವರೆಗೂ ಕೆಲಸ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸು. ಸೊ ನಾನು ಹೋಗಿ ಆಚೆ ಹೊರಗಡೆ ಮಾತಾಡಬೇಕಾಗಿತ್ತು. ಅದಕ್ಕೆಲ್ಲ ಶಿ ವಾಸ್ ವೆರಿ ಸಪೋರ್ಟಿವ್. ಇದನ್ನು ನಾನು ನೆನ್ಪಿಟ್ಕೋತೀನಿ ಸರ್.